ನೋವು ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗ. ಆ್ಯಕ್ಚುಲಿ ಒರಿಜಿನಲಿ ಶುರು ಆಗಿರೋದು ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಆಗಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ರಸ್ತೆಯಲ್ಲಿ ಅಪಘಾತ ಆಯಿತು, ಫ್ರ್ಯಾಕ್ಚರ್ ಆದರೆ ಆ ಭಾಗವನ್ನು ಅಲ್ಲಾಡಿಸ್ಬಾರ್ದು, ಅದನ್ನು ಅದು ಒಂದೇ ಕಡೆ ಇಟ್ಕೊಂಡಿರಬೇಕು. ಅಲ್ಲಾಡಿಸಿದ್ರೆ ಇನ್ನೂ ಜಾಸ್ತಿ ಏಟಾಗ್ಬೋದು. ಕೆಲವು ನೋವುಗಳು ಏನಂದರೆ ಕಿರಿಕಿರಿ ಥರ, ಅಂದರೆ ಅಗತ್ಯ ಇಲ್ಲ. ಸೊ ಫಾರ್ ಎಕ್ಸಾಂಪಲ್, ಒಂದು ಗಂಟಿನಲ್ಲಿ ವಯಸ್ಸಾದಾಗ ನಮಗೆ ಗಂಟಿನಲ್ಲಿ ಬರುವ ನೋವು ಇನ್ಫ್ಲಮೇಷನಿಂದ ಬರುತ್ತೆ. ಪೇಯ್ನನ್ನು ಹಲವು ವಿಧವಾಗಿ ಕಂಟ್ರೋಲ್ ಮಾಡ್ಬೋದು. ನಾವು ಪೇಯ್ನ್ ಹೆಂಗೆ ಬರುತ್ತೆ ಅಂತ ಹೇಳಿದಾಗ ತಿಳ್ಕೊಳ್ಳೋಣ. ನಾಸಿಸೆಪ್ಟಿವ್ ರಿಸೆಪ್ಟರ್ ಅಂತ ಹೇಳುವ ನರ್ವ್ ಅಂಶಗಳಿರ್ತವೆ. ಸೊ ಅವು ಪ್ರಥಮವಾಗಿ ಪೇಯ್ನನ್ನು ಅಬ್ಸಾರ್ಬ್ ಮಾಡ್ತವೆ. ಅಲ್ಲಿಂದ ನರ್ವಿನ ಮೂಲಕ, ಅಂದರೆ ಕರೆಂಟ್ ಹೋದಂಗೆ ನಮ್ಮ ಸ್ಪೈನಿಗೆ ಹೋಗುತ್ತೆ. ನಾವು ಸ್ಪೈನಲ್ಲಿ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಗುತ್ತೆ, ಅಲ್ಲಿಂದ ನಮ್ಮ ಮೆದುಳಿಗೆ ಹೋಗಿ ನಾವು ಪೇಯ್ನನ್ನು ಸೆನ್ಸ್ ಮಾಡ್ತೀವಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ನಾವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಬಾಡಿ ಪೇನ್ಗಳನ್ನ ಅನುಭವಿಸ್ತಾನೆ ಇರ್ತೀವಿ. ಈ ನೋವುಗಳು ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಏನು, ಇವುಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಟ್ರಿಮೇಡ್ ಫಾರ್ಮಾದ ವ್ಯವಸ್ಥಾಪಕ ನಿರ್ದೇಶಕರು, ಸಂಶೋಧಕರು ಹಾಗೂ ಆಯುರ್ವೇದ ತಜ್ಞರಾಗಿರುವ ಡಾಕ್ಟರ್ ರಿಷಿಕೇಶ್ ದಾಮ್ಲೆ ಅವರು. ಸರ್, ವೆಲ್ಕಮ್ ಟು ವಿಸ್ತಾರ ಹೆಲ್ತ್. ಥ್ಯಾಂಕ್ ಯು ಅಪೇಕ್ಷಾ, ಥ್ಯಾಂಕ್ ಯು ವೆರಿ ಮಚ್. ಸರ್, ಮೊದಲನೇದಾಗಿ ಈ ನೋವುಗಳು ಕಾಣಿಸ್ಕೊಳ್ಳೋದು ಯಾಕೆ, ಪರ್ಟಿಕ್ಯುಲರ್ ರೀಸನ್ ಅಂತ ಏನಾದರೂ ಇದೆಯಾ? ನೋವು ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗ. ಆ್ಯಕ್ಚುಲಿ ಒರಿಜಿನಲಿ ಶುರು ಆಗಿರೋದು ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಆಗಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ರಸ್ತೆಯಲ್ಲಿ ಅಪಘಾತ ಆಯಿತು, ಅಪಘಾತ ಆದಾಗ ಫ್ರ್ಯಾಕ್ಚರ್ ಆಯಿತು ಅಂತ ಇಟ್ಕೊಳ್ಳಿ. ಫ್ರ್ಯಾಕ್ಚರ್ ಆದರೆ ಆ ಭಾಗವನ್ನು ಅಲ್ಲಾಡಿಸ್ಬಾರ್ದು, ಅದನ್ನು ಅದು ಒಂದೇ ಕಡೆ ಇಟ್ಕೊಂಡಿರಬೇಕು. ಅಲ್ಲಾಡಿಸಿದ್ರೆ ಇನ್ನೂ ಜಾಸ್ತಿ ಏಟಾಗ್ಬೋದು. ಅಂತಹ ಆಗ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಆಗಿ ನೋವು ಬರುತ್ತೆ. ನೋವು ಬಂದರೆ ಮನುಷ್ಯನಿಗೆ ಗೊತ್ತಾಗುತ್ತೆ ಏನಂದರೆ ಅಲ್ಲಿ ಏನೋ ಸರಿ ಇಲ್ಲ, ಅದರಿಂದ ಆ ಭಾಗವನ್ನು ನಾನು ಉಪಯೋಗಿಸುವಂಗಿಲ್ಲ. ಮೂಮೆಂಟ್ಸ್ ಮಾಡ್ತಿದ್ರೆ ನೋವಾಗುತ್ತೆ, ಅದರಿಂದ ಮೂಮೆಂಟ್ಸ್ ಮಾಡೋದೂ ಇಲ್ಲ. ಸೊ ಈ ರೀತಿ ಪ್ರಥಮವಾಗಿ ನೋವು ಶುರುವಾಗಿರೋದು. ಅದೇ ರೀತಿ ಫಾರ್ ಎಕ್ಸಾಂಪಲ್, ಲೂಸ್ ಮೋಷನ್ ಇದೆ ಅಂತ ಇಟ್ಕೊಳ್ಳಿ. ಲೂಸ್ ಮೋಷನ್ ಬರೋ ಮುಂಚೆ ನಿಮಗೆ ಹೊಟ್ಟೆ ನೋವು ಬರುತ್ತೆ. ಸೊ ಇದು ಕೂಡ ಏನೋ ಹೊಟ್ಟೆ ಸರಿ ಇಲ್ಲ, ಅದರಿಂದ ಇನ್ನು ಊಟ ಮಾಡಬೇಡಿ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳುವ ಒಂದು ನಿಮಗೆ ಸಂದೇಶ. ಸೊ ಎಲ್ಲ ನೋವುಗಳು ಹೀಗೆ ಬರೋದು. ಅದರ ಕೆಲವು ನೋವುಗಳು ಏನಂದರೆ ಕಿರಿಕಿರಿ ಥರ, ಅಂದರೆ ಅಗತ್ಯ ಇಲ್ಲ. ಸೊ ಫಾರ್ ಎಕ್ಸಾಂಪಲ್, ಒಂದು ಗಂಟಿನಲ್ಲಿ ವಯಸ್ಸಾದಾಗ ನಮಗೆ ಗಂಟಿನಲ್ಲಿ ಬರುವ ನೋವು ಇನ್ಫ್ಲಮೇಷನಿಂದ ಬರುತ್ತೆ. ಆ ಇನ್ಫ್ಲಮೇಷನ್ ಅಂತ ಹೇಳೋದು ಒಂದು ಸ್ಮಾಲ್ ರಿಪೇರ್ ಮೆಕ್ಯಾನಿಸಮ್ ಆಗ್ತಾ ಇರುತ್ತೆ. ಸೊ ಅದರಿಂದ ನೋವು ಬರುವ ಅಗತ್ಯ ಇಲ್ಲ, ಯಾಕಂದರೆ ಆ ಇನ್ಫ್ಲಮೇಷನ್ ಇದ್ದರೂ ನಾವು ನಡ್ಕೊಂಡು ಹೋಗ್ಬೋದು ಅಥವಾ ನಮ್ಮ ಕೆಲಸ ಮಾಡ್ಕೋಬೋದು. ಸೊ ಅದು ನಿರುಪದ್ರವಿ ಅಲ್ಲ, ಅದು ಉಪದ್ರವಿ ನೋವು. ಸೊ ಹೀಗೆ ಉಪದ್ರವಿ ನೋವು ಇರುತ್ತೆ, ನಿರುಪದ್ರವಿ ನೋವು ಇರುತ್ತೆ ನಮ್ಮ ದೇಹದಲ್ಲಿ. ಓಕೆ, ಇನ್ನು ಪ್ರತಿಯೊಂದು ಏಜ್ನಲ್ಲೂ ಒಂದೊಂದು ರೀತಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಸೊ ಮೋಸ್ಟ್ ಕಾಮನ್ ಪೇನ್ಸ್ ಅಂದರೆ ಅದು ಯಾವುದು ಸರ್? ಪ್ರಥಮವಾಗಿ ಮಾನಸಿಕ ಪೇಯ್ನು, ಆಮೇಲೆ ದೈಹಿಕ ಪೇಯ್ನ್. ಇದು ದಿಸ್ ಇಸ್ ದ ಟೂ ಥಿಂಗ್ಸ್. ಯಾಕಂದರೆ ಎಲ್ರಿಗೂ ಪೇಯ್ನನ್ನು ಮ್ಯಾನೇಜ್ ಮಾಡುವ ಕೆಪಾಸಿಟಿ ಒಂದೇ ರೀತಿ ಇರಲ್ಲ. ಕೆಲವರಿಗೆ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ. ಆದ್ದರಿಂದ ನಾನು ಮನಸ್ಸಿನ ಪೇಯ್ನ್ ಅಂತ ಹೇಳಿದೆ. ಸೊ ಮನಸ್ಸು ಮತ್ತು ದೈಹಿಕ ಎರಡೂ ಸೇರಿ ಪೇಯ್ನ್ ಆಗೋದು. ಇದರಲ್ಲಿ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆ ಥರ ಪೇಯ್ನ್ ಇರುತ್ತೆ. ಅಂದರೆ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಆ್ಯಸ್ ನಮಗೆ ಏಜ್ ಜಾಸ್ತಿ ಆದಂಗೆ ನಮಗೆ ಸೆನ್ಸಿಟಿವಿಟಿನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಮಕ್ಕಳಲ್ಲೂ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಯಾಕಂದರೆ ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ. ಸೊ ಹೇಳ್ಕೊಳಕ್ಕೆ ಆಗದೇ ಇದ್ದರೆ ನೋವು ಬಂದಾಗ ಅವು ಅಳಕ್ಕೆ ಶುರು ಮಾಡ್ತವೆ. ಸೊ ಆವಾಗ ಅಮ್ಮನ ಅಪ್ಪನ ಮನೇಲಿದ್ದ ಹಿರಿಯರು ಹೋಗಿ ಅದಕ್ಕೆ ಸಾಂತ್ವನ ಹೇಳ್ತಾರೆ. ಸೊ ಈ ರೀತಿ ಡಿಫ್ರೆಂಟ್ ಏಜಲ್ಲಿ ಡಿಫ್ರೆಂಟ್ ಟೈಪ್ ಪೇಯ್ನ್ ಇರುತ್ತೆ. ಆದರೆ ಯಂಗ್ ಏಜಲ್ಲಿ ಪೇಯ್ನನ್ನು ತಡ್ಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಗಂಡಸರಲ್ಲಿ ಹೆಂಗಸರಿಗಿಂತ ಪೇಯ್ನನ್ನು ಮ್ಯಾನೇಜ್ ಮಾಡುವ ಶಕ್ತಿ ಜಾಸ್ತಿ ಇರುತ್ತೆ, ಯಾಕಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರೋದ್ರಿಂದ ಹೆಂಗಸರಲ್ಲಿ ಸ್ವಲ್ಪ ಪೇಯ್ನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಇನ್ನು ಈ ಕರೆಂಟ್ ಪೇನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕರೆಕ್ಟ್ ಆಗಿದೆಯಾ, ಏನಾದ್ರು ಲೂಪ್ ಹೋಲ್ಸ್ ಇದೆಯಾ? ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಪೇಯ್ನನ್ನು ಹಲವು ವಿಧವಾಗಿ ಕಂಟ್ರೋಲ್ ಮಾಡ್ಬೋದು. ನಾವು ಪೇಯ್ನ್ ಹೆಂಗೆ ಬರುತ್ತೆ ಅಂತ ಹೇಳಿದಾಗ ತಿಳ್ಕೊಳ್ಳೋಣ. ನಾಸಿಸೆಪ್ಟಿವ್ ರಿಸೆಪ್ಟರ್ ಅಂತ ಹೇಳುವ ನರ್ವ್ ಅಂಶಗಳಿರ್ತವೆ. ಸೊ ಅವು ಪ್ರಥಮವಾಗಿ ಪೇಯ್ನನ್ನು ಅಬ್ಸಾರ್ಬ್ ಮಾಡ್ತವೆ. ಅಲ್ಲಿಂದ ನರ್ವಿನ ಮೂಲಕ, ಅಂದರೆ ಕರೆಂಟ್ ಹೋದಂಗೆ ನಮ್ಮ ಸ್ಪೈನಿಗೆ ಹೋಗುತ್ತೆ. ನಾವು ಸ್ಪೈನಲ್ಲಿ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಗುತ್ತೆ, ಅಲ್ಲಿಂದ ನಮ್ಮ ಮೆದುಳಿಗೆ ಹೋಗಿ ನಾವು ಪೇಯ್ನನ್ನು ಸೆನ್ಸ್ ಮಾಡ್ತೀವಿ. ಸೊ ಇಲ್ಲಿ ಮೇಯ್ನ್ ಮಾಡಬೇಕಾಗಿರೋದು ಈ ಪೇಯ್ನಿಗೆ ಕಾರಣ ಏನು ಅಥವಾ ನೋವಿಗೆ ಕಾರಣ ಏನು, ಆ ಕಾರಣವನ್ನು ಕಮ್ಮಿ ಮಾಡಬೇಕು.
ಸೊ ಕಾರಣ ಇನ್ಫ್ಲಮೇಷನ್ ಇದ್ದರೆ ಇನ್ಫ್ಲಮೇಷನನ್ನು ಕಮ್ಮಿ ಮಾಡಬೇಕು. ಕಾರಣ ಫಾರ್ ಎಕ್ಸಾಂಪಲ್ ಯಾರಿಗೋ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯಿತು, ಹೊಸದಾಗಿ ಡಿಸ್ಕ್ ಲೀಕ್ ಆಗಿ ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಕಂಪ್ರೆಷನ್ ಮಾಡ್ತಾ ಇದ್ದಾರೆ, ಆ ಕಂಪ್ರೆಷನ್ ತೆಗೆಕ್ಕೆ ಸರ್ಜರಿ ಮಾಡಬೇಕು. ಸೊ ಈ ರೀತಿ ಬೇರೆ ಬೇರೆ ವಿಧವಾದ ಪೇಯ್ನ್ ಮ್ಯಾನೇಜ್ಮೆಂಟ್ ಇದೆ. ಆದರೆ ಮೇಯ್ನಾಗಿ ನೋಡಬೇಕಾಗಿರೋದು ನಾವು ಜಾಯಿಂಟ್ ಪೇಯ್ನು. ಯಾಕಂದರೆ ಒಂದು 65 to 70% ಪೇಯ್ನ್ ಇರೋದು ಬರೋದು ಜಾಯಿಂಟಿಂದಾಗಿ. ಅದು ಬೆನ್ನು ಇರ್ಬೋದು, ಕುತ್ತಿಗೆ ಇರ್ಬೋದು, ಅಥವಾ ಮಂಡಿ ನೋವು ಇರ್ಬೋದು. ಸೊ ಈ ಪೇಯ್ನ್ ಮ್ಯಾನೇಜ್ಮೆಂಟಿಗೆ ಎನಾಲ್ಜೆಸಿಕ್ಸ್ ಅಂತ ಕೊಡ್ತಾರೆ, ಅಂದರೆ ಕಾಕ್ಸ್-1 ಆ್ಯಂಡ್ ಕಾಕ್ಸ್-2 ಇನ್ಹಿಬಿಟರ್ಸ್ ಅಂತ ಹೇಳಿ. ಈ ಎನಾಲ್ಜೆಸಿಕ್ಸ್ ಅಂತ ಹೇಳಿದ್ರೆ ಇದು ನೋವು ಹೋಗುವ ದಾರಿಯನ್ನ ಅಡ್ಡ ಹಾಕ್ದಂಗೆ. ಈ ಎನಾಲ್ಜೆಸಿಕ್ಸ್ಗೆ ಪ್ರಾಬ್ಲಮ್ ಏನಂದರೆ ಇದು ಮೆಟಬಲೈಸ್ ಆಗಿ ಕಿಡ್ನಿಯಲ್ಲಿ ಮತ್ತು ಲಿವರಲ್ಲಿ ಅಲ್ಲಿ ಇಲ್ಲಿ ಈವನ್ ಬೋನ್ ಮ್ಯಾರೋದಲ್ಲಿ ಕೂಡ ಡೆಪಾಸಿಟ್ ಆಗ್ಬೋದು. ಸೊ ಯಾಕಂದರೆ ಲಾಂಗ್ ಟರ್ಮ್ ತಗೋಬೇಕಾಗಿ ಬರುತ್ತೆ. ಅಕ್ಯೂಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಈಸಿ. ಲಾಂಗ್ ಟರ್ಮ್ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಡೈಲಿ ತೊಗೊಳ್ಬೇಕಾಗಿ ಬರುತ್ತೆ. ಅದರಲ್ಲೂ 4 ಗಂಟೆಗೆ ಒಂದು ಸಲ ಅಥವಾ 6 ಗಂಟೆಗೆ ಒಂದು ಸಲ ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿ ಬರುತ್ತೆ. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಸೊ ಒಂದು 10 ವರ್ಷ 15 ವರ್ಷ ಈ ರೀತಿ ತಗೊಂಡ್ರೆ ಕಿಡ್ನಿ ಫೇಲ್ಯೂರ್ ಬರೋ ಸಾಧ್ಯತೆ ಇದೆ. ಇದೊಂದು ದೊಡ್ಡ ಅಂದರೆ ಡ್ರಾಬ್ಯಾಕ್ ಈಗಿನ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ. ಓಕೆ, ಹಾಗಾದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ನೆಸೆಸಿಟಿ ಇದೆಯಾ? ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂದಾಗ ಯಾಕೆ ಮಾಡ್ಕೋಬೇಕಾಗತ್ತೆ? ಒಂದು ವರ್ಕ್ ಮಾಡಬೇಕು ಒಬ್ಬರು. ಈಗ 45-50 ವರ್ಷಕ್ಕೆ ನಿಮಗೆ ಮಂಡಿ ನೋವು ಬರೋಕ್ಕೆ ಶುರು ಆದರೆ ಸೊ ಪ್ರೊಡಕ್ಟಿವಿಟಿ ನಾಶ ಆಗುತ್ತೆ. ಸೊ ಪ್ರೊಡಕ್ಟಿವಿಟಿಗೆ ಬೇಕಾಗಿ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇನ್ನೊಂದು, ಕೆಲವರಿಗೆ ಸ್ಪೋರ್ಟ್ಸ್ ಇಲ್ಲದಿದ್ದರೆ ದೈಹಿಕವಾಗಿ ತುಂಬ ಆ್ಯಕ್ಟಿವ್ ಆಗಿದ್ದರೆ ಅವರಿಗೆ ಬೆನ್ನೋವು, ಕುತ್ತಿಗೆ ನೋವು, ಈ ರೀತಿ ಪೇಯ್ನ್ಗಳು ಬಂದರೆ ಅವರಿಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದು 20 ವರ್ಷಕ್ಕೂ ಬರ್ಬೋದು, 25 ವರ್ಷಕ್ಕೂ ಬರ್ಬೋದು. ಸೊ ನೋವನ್ನು ತಡೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನ್ಯಾಗಿಂಗ್ ಪೇಯ್ನ್ ಇದ್ದರೆ ಯಾವಾಗಲೂ ಒಂದು ಮನಸ್ಸಿಗೂ ಬೇಸರವಾಗಿರುತ್ತೆ. ಸೊ ಪೇಯ್ನ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಪೇಯ್ನಿಗೆ ಇರುವ ಒರಿಜಿನಲ್ ಕಾಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಒಂದು ಸಂಶೋಧನೆ ಪ್ರಕಾರ ಯಾವ ರೀತಿ ಪೇಯ್ನನ್ನು ಮ್ಯಾನೇಜ್ ಮಾಡ್ಬೋದು ಅಂತ? ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ದು ನೇಚರ್ ಮೇಲೆ. ಈಗ ನೇಚರಲ್ಲಿ ನಿಮಗೆ ಮೃಗಗಳಿವೆ, ಆಮೇಲೆ ಮಂಗಗಳಿವೆ. ಸೊ ಇವುಗಳಿಗೆಲ್ಲ ಎಲ್ರಿಗೂ ಪೇಯ್ನ್ ಬರುತ್ತೆ. ಆದರೆ ಅವರಿಗೆ ಪೇಯ್ನ್ ಬಂದರೂ ಯಾಕೆ ಅವು ಹೇಗೆ ಸಹಿಸ್ಕೊಳ್ತವೆ ಅಂತ ನಾವು ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಹೆರ್ಬಿವೋರ್ಸಲ್ಲಿ ಅಂದರೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ತಿನ್ನುವ ಹಲವು ಒಂದು ಸುಮಾರು 600-700 ಪ್ಲಾಂಟ್ಸ್ ತಿಂತವೆ. ಅವುಗಳಲ್ಲಿ ಪೇಯ್ನನ್ನು ಕಮ್ಮಿ ಮಾಡುವಂತಹ ತುಂಬ ಔಷಧೀಯ ಗುಣಗಳಿವೆ ಹರ್ಬ್ಸಲ್ಲಿ. ಅದು ಮಾತ್ರ ಅಲ್ಲ, ಅದಕ್ಕೆ ಬರುವ ಇನ್ಫ್ಲಮೇಷನ್. ಫಾರ್ ಎಕ್ಸಾಂಪಲ್, ನಮಗೆ ಮಂಡಿ ನೋವು ಯಾಕೆ ಬರುತ್ತೆ ಅಂತ ಹೇಳಿದರೆ ಅಲ್ಲಿ ಆಸ್ಟಿಯೋಕ್ಲಾಸ್ಟ್ ಅಂತ ಹೇಳಿ ಒಂದು ಜೀವಕೋಶ ಉಂಟಾಗ್ತದೆ. ಅದು ಏನಂದರೆ ಈ ಇನ್ಫ್ಲಮೇಷನ್ ಬಂದರೆ ಇನ್ಫ್ಲಮೇಷನನ್ನು ಅಲ್ಲೇ ಆಗುವಂತಹ ಕಸಕಡ್ಡಿಯನ್ನು ಬಿಸಾಡುವಂಥ ಒಂದು ವಿಧಾನ. ಆದರೆ ಅದು ಓವರ್ ಎಕ್ಸ್ಪ್ರೆಸ್ ಆದಾಗ ನಮ್ಮ ಮಂಡಿಯಲ್ಲಿ ಇರುವಂತಹ ಆರೋಗ್ಯಕರ ಬೋನನ್ನೇ ಅದು ತಿನ್ನಕ್ಕೆ ಶುರು ಮಾಡುತ್ತೆ. ಸೊ ಆ ವಿಧಾನವನ್ನು ನಾವು ನಿಲ್ಲಿಸಬೇಕು, ಆವಾಗ ಕಾಸ್ ನಿಲ್ಲಿಸಿದಂಗೆ ಆಗುತ್ತೆ. ಸೊ ಅದಕ್ಕೂ ಸಸ್ಯಗಳಲ್ಲಿ ತುಂಬ ಔಷಧೀಯ ಗುಣಗಳಿರುವ ಅಂಶಗಳಿವೆ. ಸೊ ಇವುಗಳನ್ನೆಲ್ಲ ಸೇರಿಸಿ ನಾವೊಂದು ಕೈನೀಸ್ ಅಂತ ಟ್ಯಾಬ್ಲೆಟ್ ಮಾಡಿದ್ವಿ. ಕೈನೀಸ್ ತಗೊಂಡ್ರೆ ನಾವು ಈಗ ಕಾಕ್ಸ್-1 ಕಾಕ್ಸ್-2 ಇನ್ಹಿಬಿಟರ್ ಅಂತ ಹೇಳಿದೆ ನಾನು. ಈ ಕಾಕ್ಸ್-1 ಕಾಕ್ಸ್-2 ಇನ್ಹಿಬಿಟರ್ ಕೂಡ ಅದು ಒಂದು ಸುಮಾರು 93% ಇನ್ಹಿಬಿಟ್ ಮಾಡುತ್ತೆ. ಸೊ ನೋವು ಕಮ್ಮಿ ಮಾಡುತ್ತೆ. ಆದರೆ ಇದು ನ್ಯಾಚುರಲಿ ಒಕ್ಕರಿಂಗ್ ಒಂದು ಅಂಶ ಆದ್ದರಿಂದ ದೇಹದಿಂದ ಈಸಿಯಾಗಿ ಹೊರಗಡೆ ಹೋಗುತ್ತೆ. ಸೊ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಕೈನೀಸ್ ಅಂತ ಟ್ಯಾಬ್ಲೆಟು ಕ್ಯಾಪ್ಸುಲ್ ಮಾಡ್ತೀವಿ. ಅದೇ ರೀತಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೂಡ ಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನೋವು ಬಂದಾಗ ಸ್ವೆಲ್ಲಿಂಗ್ ಇರುತ್ತೆ. ಸ್ವೆಲ್ಲಿಂಗ್ ಇದ್ದರೆ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣಗಿನ ನೀರು ಹಾಕಬೇಕು. ಸೊ ನಾವು ಔಷಧಿಯಲ್ಲೂ ಹಾಗೆ ಬಿಸಿ ಅಂಶವನ್ನು ಹೊರಗಡೆ ಅಪ್ಲಿಕೇಶನಿಂದಾಗಿ ಬಿಸಿಯನ್ನು ಜಾಸ್ತಿ ಮಾಡ್ಬೋದು, ಉಷ್ಣತೆಯನ್ನು ಜಾಸ್ತಿ ಮಾಡ್ಬೋದು, ತಣ್ಣಗೆಯನ್ನು ಜಾಸ್ತಿ ಮಾಡ್ಬೋದು. ಸೊ ಅದೆರಡು ವಿಧವಾದಂಥ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರುವಂಥ ಕೈನೀಸ್ ಆಯಿಲ್ ಅಂತ ಕೂಡ ನಾವು ಮಾಡಿದ್ದೀವಿ. ಅದರಿಂದಲೂ ಪೇಯ್ನ್ ಕೂಡಲೇ ಗುಣ ಆಗುತ್ತೆ. ಓಕೆ, ವೆನ್ ಇಟ್ ಕಮ್ಸ್ ಟು ವಿಮೆನ್, ಯಾವ್ಯಾವ ರೀತಿ ಪೇಯ್ನ್ಗಳು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ? ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಈಸ್ ವೆರಿ ಕಾಮನ್ ಎಮಂಗ್ ಅಡಾಲಸೆಂಟ್ ಹುಡುಗಿಯರಿಗೆ. ಸೊ ಅದಕ್ಕೆ ಸಪ್ರೇಟಾಗಿ ಅದಕ್ಕೆ ಔಷಧಿನೇ ಬೇರೆ ರೀತಿ ನೋಡಬೇಕಾಗಿ ಬರುತ್ತೆ. ಅದು ಈ ರೀತಿ ಕಮ್ಮಿ ಮಾಡೋಕ್ಕಾಗಲ್ಲ. ಆಮೇಲೆ ವಿಮೆನಲ್ಲಿ ಏನಂದರೆ ಬೋನ್ ಇರೋಷನ್ ಜಾಸ್ತಿ ಇರುತ್ತೆ. ಬೋನ್ ಇರೋಷನ್ ಜಾಸ್ತಿ ಇರೋದ್ರಿಂದ ಗಂಡಸರಿಗೆ ಒಂದು 55-60 ವರ್ಷಕ್ಕೆ ಮಂಡಿ ನೋವು ಬಂದರೆ ಹೆಂಗಸರಿಗೆ 40 ವರ್ಷಕ್ಕೆ ಬರೋಕ್ಕೆ ಶುರು ಆಗ್ಬೋದು. ಸೊ ಅದಕ್ಕೂ ಈ ಕೈನೀಸ್ನಂಥ ಟ್ಯಾಬ್ಲೆಟ್ ತುಂಬ ಉಪಯೋಗ ಆಗುತ್ತೆ. ಮತ್ತು ಕ್ಯಾಪ್ಸುಲು ಇದೆ. ಸೊ ಹೆಂಗಸರಲ್ಲಿ ಇನ್ನೊಂದು ಏನಂದರೆ ತುಂಬ ಮನೆಯಲ್ಲಿ ತುಂಬ ಕೆಲಸ ಮಾಡ್ತಾರೆ, ಬಗ್ಬೇಕಾಗಿ ಬರುತ್ತೆ, ಮಕ್ಕಳನ್ನ ಎತ್ಕೋಬೇಕಾಗಿ ಬರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಪ್ರತ್ಯೇಕವಾಗಿ ಜಾಸ್ತಿ ಅವರ ಪ್ರತಿದಿನದ ಕೆಲಸದಿಂದಾಗಿ ಅವರಿಗೆ ನೋವು ಜಾಸ್ತಿ ಬರುವ ಸಾಧ್ಯತೆ ಇದೆ. ಅದನ್ನು ತಡಿಬಹುದು. ಓಕೆ ಸರ್, ಪೇನ್ ಮ್ಯಾನೇಜ್ಮೆಂಟ್ ಕುರಿತಾಗಿ ಜೊತೆಗೆ ಇದಕ್ಕೆ ಯಾವ ರೀತಿ ಪ್ರಿವೆಂಟಿವ್ ಮೆಷರ್ಸ್ ಇದೆ, ಏನು ಮೆಡಿಸಿನ್ ಅವೈಲೇಬಲ್ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.